ಎಲ್ಲರಿಗೂ ನಮಸ್ಕಾರ. ನಾನಿವಾಗ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಪಲ್ಯಗೆ ಕಡಾಯಿ ಇಡಬೇಕು. ಫಸ್ಟ್ ಇಟ್ಟು ಸ್ವಲ್ಪ 2 ಚಮಚ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ. ಸಾಸಿವೆ ಜೀರಿಗೆ ಯಾಕೆ ಹಾಕಬೇಕಂದ್ರೆ ಬೆಂಡೆಕಾಯಿ ಲೋಳೆ ಬರ್ತೈತಲ್ಲ ಅದು ಅಂಟ್ಕೊಳ್ಳಲ್ಲ. ಅದು ಇಲ್ಲಿದ್ರೆ ಬಾಣಲೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಮೊದಲೇ ಸಾಸಿವೆ ಜೀರಿಗೆ ಹಾಕಿ ಬೆಂಡೆಕಾಯಿನ ಅದರಲ್ಲಿ ಹಾಕಬೇಕು. ಹುರ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು. ಹುರಿಬೇಕಾದ್ರೆ ಅದು ಅಂಟು ಬರಲ್ಲ ನೋಡಿರಿ ಸ್ಪೂನಿಗೆ, ಆ ಥರ ಅಂಟ್ಕೊಳ್ಳಲ್ಲ. ಚೆನ್ನಾಗಿ ಹುರಿದು ಈಗ ಹುರಿಯೋದಾಯಿತು. ಇನ್ನೊಂದು ಬಾಣಲೆ ತೊಗೊಂಡು ಅದಕ್ಕೆ 1-2 ಸ್ಪೂನ್ ಎಣ್ಣೆ, ಅಂದರೆ ಮೊದಲೇ ಹಾಕಿಬಿಟ್ಟಿರ್ತೀವಲ್ಲ, ಈ ಸ್ವಲ್ಪ ಹಾಕಿರೋ ಆಯಿತು. ಮತ್ತೊಂದು ಸ್ವಲ್ಪ ಸಾಸಿವೆ ಜೀರಿಗೆ, ಸುಮ್ಮನೆ ಎಣ್ಣೆ ಕಾಯ್ದೈತಲ್ಲಿ ನೋಡಬೇಕಂತ. ಸ್ವಲ್ಪ ಇಂಗು, ಕರಿಬೇವು, ಈರುಳ್ಳಿ, ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಬಾಡಾದ್ಮೇಲೆ ಉಪ್ಪು, ಅರಿಶಿನ, ಖಾರ, ಚೂರು ಬೆಲ್ಲ ಹಾಕಿ ಚೆನ್ನಾಗಿ ಕೈ ಆಡಿಸಿ ಕೊತ್ತಂಬರಿ ಹಾಕಿ ಆಮೇಲೆ ಹುರಿದಿಟ್ಟು ಬೆಂಡೆಕಾಯಿನ ಅದರಲ್ಲಿ ಹಾಕಬೇಕು. ಹಾಕಿ ಅದನ್ನು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಚೆನ್ನಾಗಿ ಕೈ ಆಡಿಸ್ಕೊಂಡಾದ್ಮೇಲೆ ಮಿಕ್ಕಿದ್ದು ಕೊತ್ತಂಬರಿ ಎಲ್ಲ ಅದಕ್ಕೆ ಹಾಕಿ, ನಿಮಗೆ ಡ್ರೈ ಬೇಕಂದರೆ ಇಷ್ಟಕ್ಕೆ ಕೊಬ್ಬರಿ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಇಲ್ಲ ನಮ್ಗೆ ರಸ ಬೇಕಂದ್ರೆ ಒಂದು ಸ್ವಲ್ಪ ನೀರು ಬೇಕು. ನೀರು ಎಷ್ಟು ಬೇಕು ಅಷ್ಟು, ಸ್ವಲ್ಪ ನಿಮಗೆ ಎಷ್ಟು ರಸ ಬೇಕು ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಬಾಡಿಸ್ಕೊಂಡು ಒಂದೆರಡು ನಿಮಿಷ ಮುಚ್ಚಿಟ್ಟು ನಾನು ಸ್ವಲ್ಪ ಮ್ಯಾಜಿಕ್ ಮಸಾಲ ಹಾಕ್ಕೊಂಡಿದ್ದೀನಿ. ಮ್ಯಾಜಿಕ್ ಮಸಾಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಬೆಂಡೆಕಾಯಿ ಪಲ್ಯ. ನಾನು ಸ್ವಲ್ಪ ಕೊಬ್ಬರಿ ಹಾಕ್ತಾಯಿದ್ದೀನಿ, ಹಸಿ ಕೊಬ್ಬರಿನ. ಚೆನ್ನಾಗಿರುತ್ತೆ, ನೀವು ಒಂದು ಸರಿ ಟ್ರೈ ಮಾಡಿರಿ. ರೆಡಿ ಬೆಂಡೆಕಾಯಿ ಪಲ್ಯ.